ಮೊದಲು ಈ ಊರಿಗೆ ಬಸ್ಸಿನ ವ್ಯವಸ್ಥೆ ಇದ್ದಿದ್ದಿಲ್ಲ, ಇವಾಗ ಬಸ್ಸಿನ ವ್ಯವಸ್ಥೆ ಕೂಡ ಆಗಿದೆ. ನಾನು 4 ವರ್ಷದಿಂದ ಅಲ್ಲೇ ಓದ್ತಾ ಇದ್ದೆ. ಆದ ಕಾರಣ ನನಗಿಲ್ಲಿ ಯಾರೂ ಪರಿಚಯ ಕೂಡ ಇಲ್ಲ. ಹಾಗೆ ಸ್ವಲ್ಪ ಕೆರೆಯ ದಂಡೆಯಲ್ಲಿ ಸುತ್ತಾಡಿಕೊಂಡು ಹವಾಮಾನವನ್ನು ಪಡೆದುಕೊಂಡು ಹೋಗಬೇಕೆಂದು ಬಂದಿದ್ದೀನಿ. ಮೇಡಮ್, ಯಾವೂರು ನಿಮ್ದು? ಒಂಟಿಯಾಗಿ ತಿರುಗುತ್ತಿದ್ದಿರಲ್ಲ, ಬೇಜಾರಾಗೋದಿಲ್ಲವೇ? ಜೊತೆಯಾಗಿ ನಾನು ಬರ್ಲಿ. ಪರಿಚಯವಿಲ್ಲದ ಪರ ಹೆಂಗಸರನ್ನು ಮಾತನಾಡಿಸುವುದು ತರವಲ್ಲ. ಪರಿಚಯವಿಲ್ಲ ಪರಿಚಯವಿಲ್ಲದ ಪರಸ್ತ್ರೀಯರನ್ನು ಪರಿಚಯಿಸಿ ಕಾಮಿಸಿ ಕೈ ಬಿಡುವುದಕ್ಕಾಗಿ ಸೃಷ್ಟಿ ಮಾಡಿದ್ದಾನೆ ಆ ಸೃಷ್ಟಿಕರ್ತನಾದ ಬ್ರಹ್ಮ. ನೋಡು, ನಿನ್ನನ್ನು ಕಂಡು ನಿನ್ನನ್ನು ಕಾಮಿಸಬೇಕೆಂದು ನನ್ನ ಮನಸ್ಸಿನಲ್ಲಿ ಹಾತೊರೆಯುತ್ತಿದೆ. ನನ್ನ ಮಂಚದ ರಾಣಿಯಾಗಿ ನನಗೆ ಸುಖವನ್ನು ನೀಡುವ. ಕಂಡ ಯುವತಿಯನ್ನು ಕಾಮ ಕೀಡಿ ಆಡಲು ಕರೀತಿರುವೆಯಲ್ಲ, ನೋಡು, ಈ ಭರತನ ಆರ್ಯರು ಕಿತ್ತೂರು ರಾಣಿ ಚೆನ್ನಮ್ಮನಾಗಬೇಕಾಗುತ್ತದೆ. ನೋಡು, ನಿನಗೆಲ್ಲೋ ಕಾಮದ ಪಿತ್ತು ನೆತ್ತಿಗೆ ನಿಂತಿದೆ, ಕಾಮದ ಸ್ವಾನ. ಹೌದು, ನೀನು ಬಲು ಜಾಣೆ. ಸೊಕ್ಕಿನ ಹೆಣ್ಣೆ, ಹೆಚ್ಚಿಗೆ ಉಚ್ಚರಿಸಿದರೆ ಬಿಚ್ಚಬೇಕಾಗುವುದು ಈ ನಿನ್ನ ಸೀರೆ. ಒತ್ತಿದರಂತೂ ನಿನ್ನನ್ನು ತೂಗು ಮಂಚದ ಮೇಲೆ ತೂಗು ಎಲೆ ಆಡಿಸಬೇಕಾಗುತ್ತದೆ. ಒಪ್ಪದೆ ಹೋದರೆ ನನ್ನ ಆಸೆಯನ್ನು ತೀರಿಸಿಕೊಂಡು ತಿಪ್ಪೆಗೆಸೆದು ಬಿಡಬೇಕಾಗುತ್ತದೆ. ತಿಪ್ಪೆಗೆಸೆಯಲು ನಾನೇನು ಹಾದರ ಕುಲದಲ್ಲಿ ಹುಟ್ಟಿದವಳಲ್ಲ, ಪಕ್ಕ ಭಾರತ ನಾರಿಯ ಗರ್ಭದಲ್ಲಿ ಜನಿಸಿದವಳು. ನೋಡು, ನಿಮ್ಮಂತವರನ್ನು ಮಣ್ಣು ಮುಕ್ಕಿಸಲೆಂದೇ ಆ ದೇವರು ನಮಗೆ ಬೆಂಗಾಲವಾಗಿರುತ್ತಾನೆ. ದೇವರು ಎಲ್ಲಿದ್ದಾನೆ ಆ ನಿನ್ನ ದೇವರು? ಆ ದೇವನಿದ್ದ ದೇದೀಪ್ಯಮಾನವಾದ ದ್ವಾಪರ ಯುಗದಲ್ಲಿ ಇದು ಕಾಮುಕರಿಂದ ಕೂಡಿದ ಕಲಿಯುಗ. ನಿನ್ನಂತ ಬಣ್ಣದ ಹೆಣ್ಣುಗಳನ್ನು ನೋಡಬಾರದೆಂದು ಕಲ್ಲಾಗಿ ಕುಳಿತಿದ್ದಾನೆ ಗುಡಿಯಲ್ಲಿ. ಕಲ್ಲಾಗಿ ಕುಳಿತಿರಬಹುದು, ಆದರೆ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಮಾಡಲು ಬಂದಾಗ ಅವಳಿಗೆ ಸೀರೆಯನ್ನು ಕೊಟ್ಟು ಅವಳ ಮಾನವನ್ನು ಕಾಪಾಡಿದು ಶ್ರೀಕೃಷ್ಣ ಪರಮಾತ್ಮ ದೇವರಲ್ಲವೇ? ಓಹೋ, ಆಗೋಲ್ಲ. ಅವನಾವ ದೇವರು? ಅವನೊಬ್ಬ ಸ್ತ್ರೀಗಳಿಗಾಗಿ ಹುಟ್ಟಿ ಬಂದ ಕಾಮುಕ. 16,000 ಗೋಪಿಕಾ ಸ್ತ್ರೀಯರ ಜೊತೆ ಕಾಮ ಕ್ರೀಡೆ ಆಡುತ್ತಿರಲಿಲ್ಲ. ಹಾಲು ಬೆಣ್ಣೆ ಮೊಸರು ಕಳುವು ಮಾಡಿ ತಿನ್ನುತ್ತಿದ್ದಿರಲಿಲ್ಲ. ಅವನು ನನ್ನ ಹಾಗೆ ಕಾಮುಕ. ಹೆಚ್ಚಿಗೆ ಮಾತನಾಡಿ ಕಾಲಹರಣ ಮಾಡದೆ ನನ್ನ ಆಸೆಯನ್ನು ನಿನ್ನ ಮನಸ್ಸಿನಿಂದ ಈಡೇರಿಸದೇ ಇದ್ರೆ ನಿನ್ನನ್ನು ಹೊತ್ತೊಯ್ದು ಯಾವ ದೇವರು ಬಂದು ಕಾಪಾಡುತ್ತಾನೆ ನಾನು ನೋಡುತ್ತೇನೆ. ಸರಿಯಾಚೆ ಹೊಲಿಯ ತಂಗಿ ಅಂತಿರುವ ನನ್ನ ಮೇಲೆ ಬಲತ್ಕರಿಸಲು ಬರುತ್ತಿರುವೆಲ್ಲ, ನೀನು ಚೋರತನದ ರಕ್ತಕ್ಕೆ ಹುಟ್ಟಿರಬೇಕು. ತಂಗಿ 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 ಅನ್ನುತ್ತಾ ಹೋದರೆ ನಾಳೆ ಈ ಜಗತ್ತು ಶೂನ್ಯವಾಗಿ ಹೋಗುತ್ತದೆ. ನೋಡು, ನೀನೇನು ನನ್ನನ್ನು ಮುಟ್ಟುತ್ತಿರುವಲ್ಲ, ನನ್ನ ಕಾಮ ಪಿತ್ತನೆತ್ತಿಗೆ ಇರುತ್ತಿದೆ. ಯಾವ ದೇವರು ಬಂದು ಕಾಪಾಡುತ್ತಾನೆ ನಾನು ನೋಡುತ್ತೇನೆ. ಹೇಗಿದೆ
ಮಲಗಿದ ಸರ್ಪವನ್ನು ಕೆಳಕಿದಂತ ಆಯ್ತಲ್ಲ ಏನಿಲ್ಲ ಬಾಳ. ತೂ ಬಿಕಾರಿ, ನೀನೇನು ಮನುಷ್ಯನೋ ಅಥವಾ ನರಪಿಸಾಚಿಯೋ? ಒಂಟಿಯಾಗಿ ಸಿಕ್ಕ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ನಾಚಿಕೆ ಬರಲಿಲ್ವೇ ನಿನ್ನ ಜನ್ಮಕ್ಕೆ? ನಾಚಿಕೆ ನನಗೋ ಅಥವಾ ನಿನಗೋ? ನೋಡು, ನನ್ನ ಕೈಗೆ ಸಿಕ್ಕ ಬೇಟೆಯನ್ನು ಬೆಟ್ಟು ಹೊರಟು ಹೋಗಿಬಿಡು. ಇರದೇ ಇದ್ರೆ ನಿನ್ನನ್ನು ಯಮ ಸದನಕ್ಕೆ ಅಟ್ಟಿ ಮುಗಿಸಿ ಬಿಡಬೇಕಾಗಿತ್ತು. ಯಮ ಸದನಕ್ಕೆ ಎಟ್ಟಲು ಏನೇನು ಮೊಗ್ಗನಲ್ಲ. ಪ್ರಾಣ ಹೋದರೂ ಚಿಂತೆ ಇಲ್ಲ. ನಿನ್ನಂತ ಕಾಮುಕನ ಕೈಯಲ್ಲಿ ಸಿಕ್ಕು ಒದ್ದಾಡ್ತಿರುವ ಹೆಣ್ಣಿನ ಮಾನ ಪ್ರಾಣ ಕಾಪಾಡದೆ ಹೋದರೆ ಅದು ನನ್ನಂತ ಗಂಡು ಜಾತಿಗೆ ಅವಮಾನ. ಅದನ್ನು ಮೊದಲು ತಿಳಿದುಕೋ. ಏಯ್! ನೋಡು, ಈಗ ನನ್ನನ್ನು ಮುಟ್ಟಿದೆಯಲ್ಲ, ಮುಂದೆ ಸಮಯ ಸಿಕ್ಕಾಗ ನಿನ್ನನ್ನು ಕಾಯ್ದು ಕುಳಿತು ಸರ್ಪದಂತೆ ಇಂಚಿಂಚು ಕತ್ತರಿಸುತ್ತೇನೆ. ಏಯ್! ಹೋಗಲೇ ಹೋಗು. ಹಾವಿನ ಹೆಡೆಯನ್ನು ಜಜ್ಜಿ ಅರಗಾಯ ಮಾಡಿದಂತೆ ನಿನ್ನಂತ ಕುಂಡಿಗಳನ್ನು ಹೊಡೆದೋಡಿಸುವುದೇ ನನ್ನ ಕೆಲಸ. ನೋಡಿ ಅಣ್ಣ, ತಾವು ದೇವರಾಗಿ ಬಂದು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದಿರಿ. ಇಲ್ಲ ಅಂದ್ರೆ ನನ್ನ ಮಾನ ಆ ಕಾಮುಕನ ಪಾಲಾಗಿ ಹೋಯಿತಿತ್ತು. ನೋಡಿ, ಈ ಉಪಕಾರವನ್ನು ನಾನು ನನ್ನ ಜನ್ಮದಲ್ಲಿ ಮರೆಯೋದಿಲ್ಲ. ನೋಡು ತಂಗಿ, ನಾನೊಬ್ಬ ಬಡ ವಿದ್ಯಾರ್ಥಿ ಕೃಷ್ಣ ಅಂತ. ಸೋಮಶೇಖರ್ ನನ್ನ ಗೆಳೆಯ. ಅವನನ್ನು ಮಾತನಾಡಿಸಿ ಬರೋಣ ಅಂತ ಬಂದಿದ್ದೆ. ತಂಗಿ, ತಾವು ತಪ್ಪು ತಿಳ್ಕೊಳ್ಬೇಡ ತಂಗಿ. ಈ ರೀತಿ ಒಂಟಿಯಾಗಿ ಒಬ್ಬಳೆ ತಿರುಗಾಡುವುದು ತಪ್ಪಮ್ಮ. ಹೋಗಲಿ, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಭಾಗ್ಯ ಅಂತ. ನೋಡಿ, ಅಂದು ದ್ರೌಪದಿಯ ವಸ್ತ್ರಾಭರಣ ಮಾಡಲು ಬಂದಾಗ ಶ್ರೀಕೃಷ್ಣ ಬಂದು ಕಾಪಾಡಿದಂತೆ ಇಂದು ನೀವು ಬಂದು ನನ್ನ ಮಾನವನ್ನು ಕಾಪಾಡಿದಿರಿ. ಇರಲಿ, ಆ ಸೋಮು ಬರುತ್ತಾನಂತ ಹೇಳಿದ್ದ, ಇನ್ನೂ ಬಂದೇ ಇಲ್ಲ. ನೀವು ಹೋಗಿ ಬೇಗ ಅವನನ್ನು ಕಳಿಸಿಬಿಡಿ. ಹಾಗಾದರೆ ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ಆಯ್ತಮ್ಮ, ಅವನು ಬಂದರೆ ಕಳಿಸಿಕೊಡುತ್ತೇನೆ. ನಾನೇನು ಬರುತ್ತೇನಮ್ಮ. ಆಯ್ತಣ್ಣ. ಏನಿದು, ಎಲ್ಲರೂ ನೀಚರೇ ತುಂಬಿಕೊಂಡಿದ್ದಾರೆ ಎನ್ನುವ ಸಮಯದಲ್ಲಿ ಇವನು ಬಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿ ಒಳ್ಳೆಯವನಾಗಿ ಹೋದ. ಅಯ್ಯೋ, ಯಾರವರು? ನಾನು ಭಾಗ್ಯಶ್ರೀ ದೇವರೇ, ಸೋಮಶೇಖರ್ ಬರೋದು ತಡಾವೈತೆ. ಏನಾಯ್ತು ನಿಮ್ಮ ರಿಸಲ್ಟು? ನೋಡಿ, ನಾನು PUCಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬಂದಿದ್ದೇನೆ. ನಿಮಗೆ ಸ್ವೀಟ್ ಕೊಟ್ಟು ನಾನು ಈ ವಿಷಯ ತಿಳಿಸಿ ಹೋಗಬೇಕಂತ ಮಾಡಿದೆ. ಅಷ್ಟರಲ್ಲಿ ನೀವೇ ಬಂದು ದುಡುಕು ಕಾಲಿಗೆ ಕೆಡಕಾಗುವಂತೆ ನೀವೇ ಸಿಕ್ಕಿಬಿಟ್ರಿ. ನೋಡು ಭಾಗ್ಯಶ್ರೀ ದೇವರೇ, ಆ ಸರಸ್ವತಿ ಹಸ್ತ ತಮ್ಮ ಮೇಲಿದೆ. ನೀವು ಫಸ್ಟ್ ರ್ಯಾಂಕ್ ಪಡೆದಿದ್ದೀರಲ್ವೇ? ನೋಡಿ, ದೇವಿ ಅನ್ನುವ ಮಾತು ಬೇಡ, ನನಗೆ ಭಾಗ್ಯ ಅಂದ್ರೆ ಮಾತ್ರ ಸಾಕು. ನೋಡಿ ಮಿಸ್ ಭಾಗ್ಯಶ್ರೀ ದೇವರೇ, ಆ ವಸಂತ ಮಾಸದ ಕೋಗಿಲು ಸವಿ ನೆನಪಿಗಾಗಿ ಆ ವಸಂತ ಮಾಸದ ಕುರುವನ್ನು ಕೇಳಿದೆಯಾ? ಆ ಮರದ ಮೇಲೆ ಕುಳಿತ ಕೋಗಿಲೆ ಹೇಗೆ ಕೂಗುತ್ತಿದೆ ಕೇಳಿದೆಯಾ? ಕರೆಕ್ಟ್. ಅಲ್ಲಿ ನೋಡಿ, ಆ ತುಂಬಿದ ಕೆರೆಯಲ್ಲಿ ಆ ಕೆಸರಲ್ಲಿ ಆ ಕಮಲದ ಹೂವು ಹೇಗೆ ಬಗ್ಗಿ ಅರಳುತ್ತಾ ಇದೆ, ಅದನ್ನು ನೋಡಿ. ನಿಜ ಜೀವನ ಪಕ್ಷಿಗಳು ಕೂಡ ಮಕರಂದ ಏರಲು ಭೃಂಗವನ್ನು ಕೈ ಮಾಡಿ ಕರೆದಂತೆ ಭಾಸ ಹೋಗುತ್ತಿದೆ. ಈ ಬೀಸುವ ತಂಗಾಳಿಯು ತಲೆ ಎತ್ತಿ ನಿಂತ ಕಮಲ ಬಾಗಿ ಉಳುತ್ತಿದೆ ಅಲ್ಲವೇ? ನೋಡಿ, ಅಲ್ಲಿ ನೀರಿನಲ್ಲಿ ನೋಡಿ, ಹಕ್ಕಿ ಪಕ್ಷಿಗಳು ಮುಳುಗಿ ಏಳಿ ಹೇಗೆ ಆಟವಾಡ್ತಾ ಇದೆ. ನಿಜ ಪಕ್ಷಿಗಳು ಕೂಡ ಕಷ್ಟಗಳನ್ನು ಎದುರಿಸುತ್ತಾ ತೇಲುತ್ತಾ ಮುಗುಳುತ್ತಾ ಮುನ್ನಡೆಯುತ್ತಿವೆ. ಸಂಸಾರ ಎಂಬ ದೋಣಿಯೊಂದಿಗೆ ಬಾಳೋದನ್ನು ಕಲಿಸಿಕೊಡುತ್ತಿದೆ ಭಾಗ್ಯ. ಅದರಂತೆ ನನಗೆ ಏನೇ ಕಷ್ಟ ಬಂದರೂ
ನಿಮ್ಮ ಜೊತೆಗಾರತೆಯಾಗಿ ಇರಬೇಕೆಂಬುದೇ ನನ್ನ ಆಸೆ. ಇದಕ್ಕೆ ತಮ್ಮ ಒಪ್ಪಿಗೆ? ನೋಡು ಭಾಗ್ಯ, ನಾನು ನಿರುದ್ಯೋಗಿ, ನನಗೊಂದು ನೌಕರಿ ಸಿಗಲಿ, ಆಗ ನಿನ್ನ ಮದುವೆ ಆಗುತ್ತೇನೆ. ವಯಸ್ಸಿಗೆ ಬಂದ ನನ್ನ ತಂಗಿಯು ಮನೆಯಲ್ಲಿದ್ದಾಳೆ, ಹಾಗೂ ಹಿರಿಯಣ್ಣನು ಮನೆಯಲ್ಲಿದ್ದಾನೆ. ಅವರು ಮದುವೆ ಆಗಲಿ, ನಂತರ ನನ್ನ ಮದುವೆ. ನಿಮ್ಮ ತಂದೆಯವರು ವರವನ್ನು ಕರೆದುಕೊಂಡು ಬರುವುದಾಗಿ ತಿಳಿಸಿದ್ದಾರೆ. ಅವರ ಜೊತೆ ನೀನು ಬಂದ ಬಿಡಮ್ಮ. ನೋಡಿ, ತಾವು ಹೇಳಿದಕ್ಕೆ ನನಗೆ ಸಂಪೂರ್ಣ ಒಪ್ಪಿಗೆ ಇದೆ. ನೋಡಿ, ನಿಮಗೆ ನೌಕರಿ ಸಿಕ್ಕ ಮೇಲೇನೆ ನಾವಿಬ್ಬರು ಮದುವೆ ಮಂಟಪವನ್ನು ಇರೋಣ. ಯೌವನದ ವಯಸ್ಸು ಏನೆಲ್ಲ ಮಾಡಿಸುತ್ತಿದೆ ಭಾಗ್ಯ. ಅದಕ್ಕಾಗಿ ನಾವಿಬ್ಬರು ಪ್ರೇಮಿಗಳಾಗಿ ಇರುವುದು, ಮದುವೆ ಆಗುವವರೆಗೂ ದೂರ ಇರುವುದೇ ಒಳ್ಳೆಯದು. ಆಗಲಿ. ಪ್ರಥಮ ಭೇಟಿಯಲ್ಲೇ ನಿಮಗೆ ಸ್ವೀಟ್ ಕೊಟ್ಟು ಈ ನಿಮ್ಮ ಮದುವೆಗಿಂತ ಮುಂಚೆ ಹಾಡಿ ಕುಡಿಯಬೇಕಂತ ಬಂದಿದೆ. ಮದುವೆ ಆಗೋವರೆಗೂ ನಾವೀಗ ನಿಷ್ಕರ್ಷಗಳು. ಆಗಲಿ.
ರಾಜ ಹೋಗೋಣವೇ? ಮಂಕೆ ನಾನು ಯಾರೊಂದು ತಿರುಗಿ ನೋಡು. ಇವ ಯಾವಲೇ ಮಂಗ್ಯಾನ ಮಗ ಹಿಂದಕ್ಕೆ ಸರ್ದ ಅಂತಾರಲ್ಲ ಕೈ ನೀಡಿದ್ರ ಫೋಟೋ ಕಾಪಿ ಕೆಟ್ಟ ಹೋಕ್ಕವು. ಲೇ ಮಂಕೆ ಇವನ್ ನಾನು ಯಾರೊಂದು ತಿರುಗಿ ನೋಡು. ಇವನೇನು ಮನುಷ್ಯನ ಅದಾನೋ ಏನು ದನಾಗಿನ ಅದಾನೋ? ಓ ನೀವ್ರಿ ಸರ ನೀವು ಒಂಥರ ದೊಡ್ಡ ಮನುಷ್ಯರ ಅನ್ನುವಂಗಾರ ಕಾಣ್ತೀರಿ ಏನ್ರಿ? ದೊಡ್ಡವರ ಮಾತು ಚಿಕ್ಕವರು ಮೀರಬಾರದು ಅಲ್ವೇ? ಹೌದ್ರಿ ಸರ ತಮಗೆ ಏನಾಗ್ಬೇಕಂತ ಹೇಳ್ರಲ್ಲ. ನೋಡು, ನೀನು ಇದೀಗ ತೆಗೆದಿಯಲ್ಲ ಪ್ರೇಮಿಗಳ ಫೋಟೋ, ಅದು ನನಗೆ ಬೇಕು. ಅದರ ಹಣ ನಾನು ಕೊಡ್ತೇನೆ, ಕೊಡ್ತೀಯಾ? ಆಯ್ತು ಸರ್. ತಮ್ಮ ಹೆಸರು? ನಾಗರಾಜ್ ಅಂತ, ಈ ಊರಿನ ಪ್ರತಿಷ್ಠಿತ ವ್ಯಕ್ತಿ. ಲೇ ಮಗನ ನಿನ್ ಕಾಣಿಸ್ತೇನಿಲ್ಲ ಸುಡುಗಾಡಕ ತಿರುಗಿ ನಮ್ಮ ಬೇರನ್ ಗಾಡಿ ನೋಡಬಾರ್ದ್ಲೇ ಮಗನ, ಹಾಗೇ ಮಾಡ್ತೀನಿ. ಆಯ್ತ್ರಿ ಸರ, ನಾಳೆ ತಪ್ಪದ ಫೋಟೋನ ಕೊಡ್ತೀನಿ. ತೆಗೆದುಕೋ ಅಡ್ವಾನ್ಸ್ ಹಣ. ತಪ್ಪಿದರೆ 1ಕ್ಕೆ 10ರಷ್ಟು ಒದ್ದು ವಸೂಲಿ ಮಾಡಬೇಕಾಗುತ್ತದೆ. ಒದಿಬೇಕಾದ್ರೆ ಈ ಮಗ ಕತ್ತಿ ಕುಳ್ದವನ ಇರ್ಬೇಕ್ರಿ. ಆಯ್ತ್ರಿ. ನೋಡು, ನಾನು ಈಗ ಕನ್ಯಾ ನೋಡಲು ಹೊರಟಿದ್ದೇನೆ. ಫೋಟೋ ತೆಗೆಯಲು ಬರ್ತೀಯಾ? ನಿನ್ನ ಬೆನ್ನ ಹತ್ತೀನಿ ಅನ್ಬಲ್ ಸುಮ್ಮನೆ ಬಿಡ್ತೀನಿ ಅಲ್ಲೇ ಬಕ್ರ. ಆಯ್ತ್ರಿ ಸರ್, ಬರ್ತೀನಿ. ನೀನು ಬಸ್ ಸ್ಟ್ಯಾಂಡಿಗೆ ನಡಿ, ನಾನೇನು ಬರ್ತೀನಿ. ಆಯ್ತ್ರಿ. ಸೋಮು, ನಾನು ಬಯಸಿದ ಹಕ್ಕಿಯ ಜೊತೆ ಚಕ್ಕಂದ ಆಡುತ್ತಿರುವೆಯಲ್ಲ, ಆಡು. ಎಂದಾದರೂ ಒಂದು ದಿನ ಆ ಹಕ್ಕಿ ನನ್ನ ಬಲಿಗೆ ಬೀಳಲೇಬೇಕು. ಅದಕ್ಕಾಗಿ ಸೋಮುವಿನ ಜೊತೆ ಚಕ್ಕಂದ ಆಡುತ್ತಿರುವಾಗ ತೆಗೆದ ಫೋಟೋ ಹಣ ಕೊಟ್ಟುಕೊಂಡು ಕೊಳ್ಳುತ್ತಿದ್ದೇನೆ. ಆ ಹಕ್ಕಿಯ ಪಕ್ಕ ಮುರಿದು ರೆಕ್ಕೆ ಇಲ್ಲದ ಹಕ್ಕಿ ಅಂತೆ ಕುಣಿಸುತ್ತೇನೆ. ಮುಂದೆ ನೋಡು ಈ ನಾಗರಾಜನ ಕೈ ಚಲಕ. ಅದೇ ಸೋಮುವನ ತಂಗಿ ಸುವರ್ಣ ಸೋಗಿನ ಸೂಳೆ ಅಂತೆ ನಡೆಸುತ್ತಾ ಬಸವೇಶ್ವರನ ಪೂಜೆಗೆ ಬರುತ್ತಿದ್ದಾಳೆ. ಈ ಬೇಟೆಯಾದರೂ ನನ್ನ ಬಲೆಯಿಂದ ತಪ್ಪಿಸಿಕೊಳ್ಳದಂತೆ ಬಲೆ ಬೀಸಲೇಬೇಕು. ನೀನು ನೋಡಿ, ನಾನು ದಯಾನಂದನ ತಂಗಿ ಸುವರ್ಣ ಅಂತ. ತಾವ್ಯಾರು? ಓಹೋ, ಸುವರ್ಣ, ಬಂಗಾರ, ಚೊಕ್ಕ ಚಿನ್ನದಂತಿರುವ ಈ ನಿನ್ನ ಕೊರಳಲ್ಲಿ ಮಾಂಗಲ್ಯವಿಲ್ಲದಿರುವುದನ್ನು ಕಂಡು ದೇವರಿಲ್ಲದ ಗುಡಿ ಅಂತಾಗಿದೆ ಅಲ್ಲೇ ನಿನ್ನ ಬಾಳು. ನೋಡಿ, ನೀವು ಮನಸ್ಸು ಮಾಡಿದ್ರೆ ಈ ಗುಡಿಗೆ ತಾವೇ ದೇವರಾಗಿ ಮೂರ್ತಿ ಎಂಬ ಮಾಂಗಲ್ಯವನ್ನು ಕಟ್ಟಬಹುದು. ಒಂದು ವೇಳೆ ನೀವು ಕೈ ಬಿಟ್ರೆ ಜಗನಾಚಾರ್ಯರು ಕಷ್ಟಪಟ್ಟು ಕಟ್ಟಿದ ಹಾಳು ಹಂಪಿ ಅಂತಾಗುತ್ತದೆ ನನ್ನ ಬಾಳು. ಹಿಂದೊಮ್ಮೆ ಹಾಳು ಹಂಪಿ ಆದ ಜಗನಾಚಾರ್ಯ ಕಟ್ಟಿದ ಹಾಳು ಹಂಪಿ
ವಜ್ರ ವೈಡೂರ್ಯಗಳಿಂದ ತುಂಬಿ ತುಳುಕುತ್ತಿತ್ತು. ಆದರೆ ವೈರಿಗಳ ದಬ್ಬಳಿಕೆಯಿಂದ ಸರ್ವನಾಶವಾಗಿ ಹೋಯಿತು. ಅದರಂತೆ ನಿನ್ನ ಬಾಳು ಕೂಡ ಆಗಿದೆ. ಹೌದು, ನಾಳೆ ನೀನು ಒಪ್ಪಿದರೆ ನಾಳೆ ನಿಮ್ಮ ಮನೆಗೆ ನಾನು ಹೆಣ್ಣು ನೋಡಲು ಬರುವನಿದ್ದೇನೆ. ನೋಡಿ, ನೀವು ಗಂಡಸರು ದುಂಬಿ ಇದ್ದ ಹಾಗೆ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಮಕರಂದ ಹೀರಲು ಹೋಗ್ಬೋದು, ಅದೆಲ್ಲ ಸ್ವಾಭಾವಿಕ ನಿಜ. ಆದ್ರೆ ಅದರಂತೆ ನನ್ನನ್ನು ಪ್ರೇಮಿಸಿ ಸುಖ ಉಂಡು ನನ್ನನ್ನು ಕೈ ಬಿಟ್ರೆ ಬಾಡಿ ಹೋದ ಹೂವಿನಂತಾಗುತ್ತದೆ ನನ್ನ ಪರಿಸ್ಥಿತಿ. ಹೌದು ಸುವರ್ಣ, ಅದು ಹೂವಿನ ಅದೃಷ್ಟ. ಕೋಗಿಲೆ ಕೋಗಿಲೆ ಆಗಬೇಕೆಂದು ತಿಳಿದು ಕಷ್ಟಪಟ್ಟು ಕೊನೆಗೆ ಕಾಗೆ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಸಾಯುತ್ತದೆ. ಆದರೆ ಕಾಗೆ ಗುಟುಕು ಕೊಟ್ಟು ಕೋಗಿಲೆಯನ್ನು ರಕ್ಷಿಸಿದ್ದು ಮರೆತು ಬಿಡುತ್ತದೆ. ಅದರಂತೆ ನಿನ್ನ ಬಾಳಿನಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಕೋಗಿಲೆಗೂ ಕಾಗೆಗೂ ಯಾವುದೇ ಸಂಬಂಧವೇ ಇಲ್ಲ. ನಾನು ಕೂಡ ಅದರಂತೆ ಏನು ಅರಿಯದ ಮುಗ್ಧ ಜೀವಿ. ನನ್ನನ್ನು ನಡು ನೀರಿನಲ್ಲಿ ಕೈ ಬಿಡದೆ, ಈ ನಡು ನೀರಿನ ಸೆಳೆತಕ್ಕೆ ಸಿಲುಕಿಸದೆ ನನ್ನನ್ನು ಕೈ ಹಿಡಿದು ನಿಮ್ಮ ಜೊತೆನೇ ನನ್ನನ್ನು ದಡ ಸೇರಿಸ್ಬೇಕನ್ನೋದೇ ನನ್ನ ಆಸೆ. ನೋಡಿ, ನಂಗೆ ತುಂಬಾ ಹೊತ್ತಾಯ್ತು, ನಾನು ಇನ್ನು ಹೋಗಿ ಬರ್ತೀನಿ. ಹಲೋ ದೇವರು, ದೇವಸ್ಥಾನದಿಂದ ಬಂದದ ಈ ದೇವಿ ಈ ದೇವರಿಗೆ ಪ್ರಸಾದ ಕೊಡದೆ ಹಾಗೆ ಹೋಗುವುದೇ. ಹೊರಹೊಮ್ಮೆ ಬರಲೇ ನಿನ್ನ ಕಂಠದಿಂದ ಒಂದು ಪ್ರೇಮಗಾನ. ನಿಮ್ಮ ಇಷ್ಟದಂತೆ ಆಗ್ಲಿ ನನ್ನ ದೊರೆ.
ನೋಡಿ ನಾನು ತುಪ್ಪ ಹೊತ್ತಾಯ್ತು, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ಇಲ್ಲಿ ಹೋಗಿ ಬರ್ತೀನಿ. ಹೋಗು ಬಾಯ್ ಬಾಯ್, ಟಾಟಾ. ಹೋಗು ಹೋಗು, ನಾನಿನ್ನು ಈಗಲೇ ನಿಮ್ಮ ಮನೆಗೆ ಬರುತ್ತೇನೆ. ಹೆಣ್ಣು ಹೊಣ್ಣು ಮಣ್ಣು ಕಂಡು ಬಯಸದೇ ಇರುವುದು ಮುಕ್ಕಣ್ಣನಿಗೂ ಸಾಧ್ಯವಿಲ್ಲ. ಹಂಬಲಿಸಲು ಕಾಮಿಸಲು ಹೋದಾಗ ಹೆಣ್ಣು ಇದೆ, ಕೈ ಇಟ್ಟಲ್ಲಿ ದಯಾನಂದನ ಮಣ್ಣು ಇದೆ, ಮಾರಿಕೊಂಡು ಚೈನ್ ಹೊಡೆಯಲು ದಯಾನಂದನ ಸರ್ವ ಸಾಕಷ್ಟು ಆಸ್ತಿನೂ ಇದೆ. ದಯಾನಂದ, ನಿಮ್ಮ ತಂದೆಯವರು ಗಳಿಸಿ ಇಟ್ಟಿದ್ದಾರಲ್ಲ, ಆ ನಿನ್ನ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ನಿಮ್ಮ ಅಣ್ಣ ತಮ್ಮಂದಿರಿ ಇಬ್ಬರನ್ನು ಬೀದಿ ಬೀದಿ ಭಿಕ್ಷೆ ಬೇಡಲು ಹಚ್ಚಿದಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಕಲ್ಲಿನ ಗಾಣದ ಸುವರ್ಣ, ಕಲ್ಲಿನ ಗಾಣದಂತೆ ನೂಕಿದಂತಾಗಿದೆ ಈ ನಿನ್ನ ಬಾಳು. ಭಾಗ್ಯಶ್ರೀ, ಅವಳನ್ನು ಅಪಹರಿಸಿಕೊ, ನನ್ನ ಕೆನ್ನಿಗೆ ಕುಕ್ಕಿದ ಹೆಣ್ಣಿದೆಯಲ್ಲ ಭಾಗ್ಯಶ್ರೀ, ಅವಳನ್ನು ಹೊತ್ತುಕೊಂಡು ಹೋಗಿ ಬೆಂಗಳೂರಿನಲ್ಲಿ ವಿಲಾಸ ಜೀವನ ಸಾಗಿಸುವುದೇ ನನ್ನ ಗುರಿ. ಮುಂದೆ God is great.